ಎರಡನೇದಾಗಿ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷ ಅತ್ಯಂತ ಹೆಮ್ಮೆಯನ್ನು ಪಡುವಂಥ ದಿವಸ ಇದು. ಬಿಹಾರದಲ್ಲಿ ನಡೆದಂಥ 2 ಹಂತಗಳ ಚುನಾವಣೆ ಭಾಳ ಅಬ್ಬರದ ಪ್ರಚಾರವನ್ನು, ಸಣ್ಣ ಮಕ್ಕಳು ಕೂಡ ನಗುವಂಥ ವಿಷಯವನ್ನು ಈ ದೇಶದ ಧೀಮಂತ ನಾಯಕ ರಾಹುಲ್ ಗಾಂಧಿ ಅವರು ಪ್ರಚಾರ ಮಾಡಿದರು. ಮತ್ತು ತಮ್ಮ ಯಥಾರೀತಿ ಮತಚೋರಿಯ ಪ್ರಯತ್ನವನ್ನು ಕೂಡ ಪ್ರಸ್ತಾವನೆ ಮಾಡಿದರು. ಆದರೆ ಬಿಹಾರ ಜನತೆ ಈ ದೇಶದ ಹೆಮ್ಮೆಯ ನಾಯಕರು ಪ್ರಧಾನಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವ, ಸನ್ಮಾನ್ಯ ಅಮಿತ್ ಶಾಜಿ ಅವರ ನಾಯಕತ್ವ, ಜೊತೆಗೆ ನಿತೀಶ್ ಕುಮಾರ್ ಅವರ ನಾಯಕತ್ವವನ್ನು ಮೆಚ್ಚಿ ಬಹುತೇಕ 198-99 ಸ್ಥಾನಗಳತ್ತ BJP ಇವತ್ತು ಗೆಲುವಿನತ್ತ ಓಡ್ತಾ ಇದೆ. ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಹೇಳಿಕೊಳ್ಳುವಂಥ ಕಾಂಗ್ರೆಸ್ ಕೇವಲ 4 ಸ್ಥಾನಕ್ಕೆ ಇಳಿದಿದ್ದು ಒಂದು ಆ ಪಕ್ಷದ ದುರಂತವೇ ಸರಿ ಅನ್ನುವಂಥ ಮಾತನ್ನು ಹೇಳ್ತಾ, ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸಿಟ್ಟು ಈ ಪ್ರಮಾಣದಲ್ಲಿ ಮತ್ತೊಮ್ಮೆ ಬಿಹಾರದಲ್ಲಿ NDA ಮೈತ್ರಿಕೂಟಕ್ಕೆ ಅಧಿಕಾರವನ್ನು ತಂದುಕೊಟ್ಟಂಥ ಬಿಹಾರದ ಜನತೆಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ.